ಬುಕ್ ರೆಫರ್ ಮಾಡಿ. ಪ್ರಶ್ನೆ ನಂಬರ್ 12. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ಪದಗಳ ನಡುವಿನ ವ್ಯತ್ಯಾಸವೇನು? ಎರಡು ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸ್ಮಾಲ್ ಡಿ. ಸಾಮಾನ್ಯ ವ್ಯತ್ಯಾಸ ಸ್ಮಾಲ್ ಡಿ. ಎರಡು ಸಮಾಂತರ ಶ್ರೇಣಿಯ ಮೊದಲನೆಯ ಪದಗಳು ಎ ಮತ್ತು ಬಿ ಆಗಿವೆ. ಎ ಮತ್ತು ಬಿ ಆಗಿವೆ. ಎರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ. ಆ ಎರಡು ಸಮಾಂತರ ಶ್ರೇಣಿಯ ಮೊದಲನೆಯ ಪದಗಳು ಎ ಮತ್ತು ಬಿ ಆಗಿರಲಿ. ಎ ಮತ್ತು ಬಿ ಆಗಿರಲಿ. ನೆಕ್ಸ್ಟ್ ಸೂತ್ರ A100 is equal to A plus n minus 1 into D. A1000 is equal to A plus, ಹೌದು, ಇಲ್ಲಿ n ಇದೆಲ್ಲ 100 ಹಾಕಿಬಿಡೋಣ. 100. A100 is equal to A plus 90. ಇದು ಒಂದು ಆಗಿದೆ. ನೆಕ್ಸ್ಟ್ 1000 ಪದ ಅಂದ್ರೆ A1000 is equal to A plus 999 D. ಇದು 2. ಯಾವಾಗಿದು ಮೊದಲನೆಯ ಪದ ಎ ಆಗಿದೆ. ಇನ್ನು ಮೊದಲನೆಯ ಪದ ಸ್ಮಾಲ್ ಬಿ ಅಂತ ಅಂದ್ರೆ A100 is equal to B plus 90. ಇದು ಮೂರನೇದು. A1000 B plus 990. ಇದು ನಾವು ಇಲ್ಲಿ ಮೊದಲನೆಯ ಪದಗಳು ಎ ಮತ್ತು ಬಿ ಆಗಿರಲಿ. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ. 100 ಪದಗಳು A100 is equal to A plus 100 minus 1 into D. A100 ಅನ್ನ A plus 99D. ಅದೇ ರೀತಿ A1000 A plus 999D. ಯಾವಾಗಿದು ಮೊದಲನೆಯ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ. ಮೊದಲನೆಯ ಪದ ಬಿ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಇತ್ತಂದ್ರ A100 is equal to B plus 99D. A1000 is equal to B plus 999D. ಈಗ ಈ ಎರಡೂ ಪದಗಳ 100 ಪದಗಳ ನಡುವಿನ ವ್ಯತ್ಯಾಸ ಅಂತಾನ ಅಂದ್ರ ಯಾವುದು? 1 ಮತ್ತು 3. A plus 999D minus A plus 99D. A plus 99D. A plus 99D is equal to 100. Sorry, B plus. ಇಲ್ಲಿ ಏನಾಗಬೇಕು? B plus. ಸಮೀಕರಣ 1 ಮತ್ತು ಸಮೀಕರಣ 3. A plus 99D
minus b plus 99d is equal to 100. d is equal to 100. ಇಲ್ಲಿ ಮೇಲ್ಗಡೆ ಬರ್ತೀನಿ ನೋಡಿ ಕೊಡದಂತ ಭಾಗನ ಏನಾಯ್ತು a plus 99d minus b minus 99d is equal to 100. 99d cancel. A minus b is equal to 100. It is a form. Test. 1000 ಪದಗಳು 2 ಮತ್ತು 4 ಅನ್ನು ತೆಗೆದುಕೊಂಡಾಗ ಎರಡನೇದೇನಿದೆ a plus 999d minus b plus 999d is equal to ಎಷ್ಟನ್ನು ನೋಡಬೇಕು ಇಲ್ಲಿ is equal to a plus 999d minus b minus 999d. These two are cancelled. It is a minus b. a minus b ಅಂದ್ರೆ ಎಷ್ಟಕ್ಕೆ ಸಮ ಇದೆ 100ಕ್ಕೆ ಸಮ is equal to 100. is equal to 100. ಇಲ್ಲಿ ಎರಡು ಸಮಾಂತರ ಶ್ರೇಣಿಗಳಿವೆ. ಆ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೆಯ ಪದ a ಮತ್ತು b ಆಗಿರಲಿ. ಸಾಮಾನ್ಯ ವ್ಯತ್ಯಾಸ ಸ್ಮಾಲ್ d. ಒಂದು 100ನೆಯ ಪದ a plus 99d. ಅದೇ ಮೊದಲನೆಯ ಪದ a ಆದಾಗ 1000ನೇ ಪದ a plus 999d. a 100 is equal to b plus 99d. a 1000 is equal to b plus 999d. 1 ಮತ್ತು 3 ಅನ್ನು ತೆಗೆದುಕೊಂಡಾಗ 99d 99d ಕ್ಯಾನ್ಸಲ್. a minus b is equal to 100. 2 ಮತ್ತು 4 ತೆಗೆದುಕೊಂಡಾಗ 999d minus 900 these two are cancel. ಇಲ್ಲಿ ಉಳಿದಂತದ್ದು a minus b. a minus b ಅಂದ್ರೆ ಎಷ್ಟಕ್ಕೆ ಸಮ ಇದೆ 100ಕ್ಕೆ ಸಮ ಇದೆ. a minus b ಅಂದ್ರೆ ಎಷ್ಟಕ್ಕೆ ಸಮ ಇದೆ 100ಕ್ಕೆ ಸಮ. ಇದು ಪ್ರಶ್ನೆ ನಂಬರ್ 12. ಇನ್ನು ಪ್ರಶ್ನೆ ನಂಬರ್ 13. ಪ್ರಶ್ನೆ ನಂಬರ್ 13. ಪ್ರಶ್ನೆ ನಂಬರ್ 13 ನೋಡಿ, ಬುಕ್ ರೆಫರ್ ಮಾಡಿ. ಪ್ರಶ್ನೆ ನಂಬರ್ 13. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸ. 3 ಅಂಕಿಗಳು ಸ್ಟಾರ್ಟ್ ಆಗೋದ್ರಿಂದ 100, 101, 102, 103, 104, 105, 106, 107, 108, 109, 110, 111, 112, 113 ಡ್ಯಾಶ್ 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 ಇಲ್ಲಿವರೆಗೆ ಇದು 999 ಅಲ್ಲಿವರೆಗೆ ಇರ್ತವೆ.
ಇವು 3 ಅಂಕಿಗಳ ಸಂಖ್ಯೆಗಳು. ಇದರಲ್ಲಿ ಯಾವ ಸಂಖ್ಯೆ 7ರಿಂದ ಭಾಗಿಸಲ್ಪಡುತ್ತೆ? 105 7ರಿಂದ ಭಾಗಿಸಲ್ಪಡುತ್ತೆ. 105ಕ್ಕೆ 7ನ್ನು ಕೂಡಿಸಿದಾಗ ಎಷ್ಟು ಬರೋದು? 112. ಅಂದ್ರೆ 1 2 3 4 5 6 7. ನೆಕ್ಸ್ಟ್ ಬರೋದಿಲ್ಲಿ 119. ಇನ್ನು ಕೊನೆಯ ಸಂಖ್ಯೆ ನೋಡೋಣ. 999 7ರಿಂದ ಭಾಗಿಸಲ್ಪಡಲ್ಲ. 998 ಅದು 7ರಿಂದ ಭಾಗಿಸಲ್ಪಡಲ್ಲ. ಕೊನೆಯ ಸಂಖ್ಯೆ ಯಾವುದಂದ್ರ 994. 994 7ರಿಂದ ಭಾಗಿಸಲ್ಪಡುತ್ತೆ. 7 ಒಂದೇ 7 29 ರೀತಿ, 7 4 28, 14 ರೀತಿ, 7 14 0. ಅಂದ್ರ ಕೊನೆಯ ಸಂಖ್ಯೆ ಯಾವುದು? 994. ಇಲ್ಲಿ 99 ಇದ್ದರೆ 94 7ರಿಂದ ಭಾಗಿಸಲ್ಪಡುವ ಸಂಖ್ಯೆ. ಅಂದರೆ ಸಮಾಂತರ ಶ್ರೇಣಿಯ ರೂಪದಲ್ಲಿ ಬರೆದಾಗ ಮೊದಲನೆಯ ಪದ 105, ನೆಕ್ಸ್ಟ್ 112, 119, ಕೊನೆಯ ಪದ 994. ಯಾಕೆ 994 ಅಂದ್ರೆ 7ರಿಂದ ಭಾಗಿಸಲ್ಪಡುವ 3 ಅಂಕಿಗಳ ಸಂಖ್ಯೆ ಇದು. 7ರಿಂದ ಭಾಗಿಸಲ್ಪಡುವ 3 ಅಂಕಿಗಳ ಸಂಖ್ಯೆ. 7ರಿಂದ ಭಾಗಿಸಲ್ಪಡುವ 3 ಅಂಕಿಗಳ ಸಂಖ್ಯೆ 105, 112, ಕೊನೆಯ ಸಂಖ್ಯೆ 994. 994. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ರೂಪದಲ್ಲಿ ಬಂದಿರುವುದರಿಂದ ಸಮಾಂತರ ಶ್ರೇಣಿಯ ರೂಪದಲ್ಲಿ ಬಂದಿರುವುದರಿಂದ 3 ಅಂಕಿಗಳು ಆರಂಭವಾಗುವುದು 100, 101, 102, 103, ಎಲ್ಲಿ ತನ 999. ಬಟ್ ಇದರಲ್ಲಿ 7ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು 105, 112, 105, 112, 119, 994. ಎ ಈಸ್ ಈಕ್ವಲ್ ಟು ಮೊದಲನೆಯ ಪದ ಎ ಈಸ್ ಈಕ್ವಲ್ ಟು 105, ಡಿ ಈಸ್ ಈಕ್ವಲ್ ಟು 112 ಮೈನಸ್ 105 7. ದೆನ್ ಎ ಎನ್ ಕೊಟ್ಟಿದ್ದಾನೆ 994. ಸೂತ್ರ ಏನಿದೆ ಅಂದ್ರ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕೊನೆಯ ಪದ ನಮಗೆ ಗೊತ್ತಿದೆ 994. ಎ ಅಂದ್ರ 105, ಎನ್ ಗೊತ್ತಿಲ್ಲ, ಎನ್ ಮೈನಸ್ 1, ಡಿ ಅಂದ್ರೆ 994 ಮೈನಸ್ 105 ಎನ್ ಮೈನಸ್ 1 ಇಂಟು 7. 994ರಲ್ಲಿ 105 ಮೈನಸ್ ಮಾಡಬೇಕು. ಮಾಡಿದಾಗ ಬಂದಂತ ಉತ್ತರ ಎಷ್ಟು? 889. 889 ಎನ್ ಮೈನಸ್ 1 ಇಂಟು 7. 7 ಈ ಸೈಡ್ ತೊಂಬರಿ. 889 ಡಿವೈಡೆಡ್ ಬೈ 7 ಈಸ್ ಈಕ್ವಲ್ ಟು ಎನ್ ಮೈನಸ್ 1. 7 ಒಂದೇ 7 ಒಂದೇ 7 7 2 14. ಎಷ್ಟು ರೀತಿ 7 7 49. 127
ಈಕ್ವಲ್ ಟು n ಮೈನಸ್ 1. ನಮಗೆ n ಬೇಕು 127 ಪ್ಲಸ್ 1 ಈಸ್ ಈಕ್ವಲ್ ಟು n. n ಈಸ್ ಈಕ್ವಲ್ ಟು 128. ಅಂದ್ರ ಮೂರು ಅಂಕಿಗಳ ಸಂಖ್ಯೆ 7ರಿಂದ ಭಾಗಿಸಲ್ಪಡುವ ಒಟ್ಟು ಸಂಖ್ಯೆಗಳು 128. 100ರಿಂದ ಎಲ್ಲಿವರೆಗೆ? 999ರವರೆಗೆ. ಈ ಮೂರು ಅಂಕಿಗಳ ಸಂಖ್ಯೆಗಳಲ್ಲಿ 128 ಸಂಖ್ಯೆಗಳು 7ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತವೆ. ಇದು ಪ್ರಶ್ನೆ ನಂಬರ್ 13. ಪ್ರಶ್ನೆ ನಂಬರ್ 13. 7ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಒಟ್ಟು ಸಂಖ್ಯೆಗಳು 128. 128. ನೆಕ್ಸ್ಟ್ ಪ್ರಶ್ನೆ ನಂಬರ್ 14. ಪ್ರಶ್ನೆ ನಂಬರ್ 14. ಪ್ರಶ್ನೆ ನಂಬರ್ 14. ಪ್ರಶ್ನೆ ನಂಬರ್ 14 ಓದಿ. 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ. 4ರ ಗುಣಕಗಳ ಸಂಖ್ಯೆ ಪ್ರಶ್ನೆ ನಂಬರ್ 14. 10 ಮತ್ತು 250ರ ನಡುವಿನ 4ರ ಗುಣಕಗಳು. 4ರ ಗುಣಕಗಳು ಯಾವ ಒಂದು ಗೊತ್ತಾ? 4ರ ಮಗ್ಗಿಗಳನ್ನ ಬರೆಯಬೇಕು. 10 ಮತ್ತು 250ರ ನಡುವೆ ಇರಬೇಕು. 10 ಮತ್ತು 250ರ ನಡುವೆ. ಪ್ರಶ್ನೆ ನಂಬರ್ 14. 10 ಮತ್ತು 250ರ ನಡುವೆ ಇರುವ 4ರ ಗುಣಕಗಳ ಸಂಖ್ಯೆ ಎಷ್ಟು?
ಇಲ್ಲಿ 10ರ ನಂತರ ಬರುವುದು 4 1 4 4 2 8 4 3 12 ಯಾಕಂದ್ರೆ 10 12 4 4 16 4 5 20 4 24 4 7 28 ಕೊನೆಯದಾಗಿ 248 ಕೊನೆಯದಾಗಿ ಬರುವುದು 248 ಯಾಕಂದ್ರೆ 250 4ರಿಂದ ಭಾಗವಾಗಲ್ಲ 248 4ರಿಂದ ಭಾಗಿಸಲ್ಪಡುತ್ತೆ 4 ಆಗಲೇ 4 2 A is equal to 12 D is equal to 16 minus 12 then ಕೊನೆಯ ಸಂಖ್ಯೆ an is equal to 248 n is equal to question mark then an is equal to a plus n minus 1 into d an is equal to a plus n minus 1 into d 248 a ಅಂದ್ರೆ 12 n ಅಂದ್ರೆ ಗೊತ್ತಿಲ್ಲ n minus 1 d ಅಂದ್ರೆ 4 248 minus 12 n minus 1 into 4 s ಇಲ್ಲಿ 236 n minus 1 into 4 4ನೇ ಈಚೆ ಕಡೆ ತಗೊಂಡ್ಬಂದಾಗ 236 divided by 4 is equal to n minus 1 4 ಒಂದೇ ಹೌದು 4 ಆಗಲೇ 24 4 ಆಗಲೇ 24 4 4 16 4 5 20 36 ಆಯಿತು 4 9 36 then 59 is equal to n minus 1 59 plus 1 is equal to n is equal to 60 n is equal to 60 ಅಂದ್ರೆ 10ರಿಂದ 250 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟದ ಅಂದ್ರೆ 60 4ರ ಗುಣಕಗಳ ಸಂಖ್ಯೆ 60 4 3 12 4 4 16 4 20 ಕೊನೆಯ ಸಂಖ್ಯೆ 248 a is equal to 12 d is equal to 4 an ಅಂದ್ರೆ 248 n is equal to question mark an is equal to a plus n minus 1 into d 248 ಕೊನೆಯ ಸಂಖ್ಯೆ a plus n minus 1 into d a ಅಂದ್ರೆ 12 ಇದೆ d ಅಂದ್ರೆ 4 ಇದೆ n ಫೈಂಡ್ ಔಟ್ ಮಾಡಬೇಕು 12 ಈ ಸೈಡ್ ಹೋಯ್ತಂದ್ರ -12 248ರಲ್ಲಿ 12 ಕಳೆದಿವಿ ಅಂದ್ರ 236 ನಮಗ n ಬೇಕು n is equal to 60 n is equal to 60 ಇದು ಪ್ರಶ್ನೆ ನಂಬರ್ 14 ಪ್ರಶ್ನೆ ನಂಬರ್ 14 10 ಮತ್ತು 250ರ ನಡುವಿನ 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ ಎಸ್ ನೆಕ್ಸ್ಟ್ ಪ್ರಶ್ನೆ ನಂಬರ್ 15 ಪ್ರಶ್ನೆ ನಂಬರ್ 15 ಪ್ರಶ್ನೆ ನಂಬರ್ 15 n ಎರಡು ಸಮಾಂತರ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ
ಆ ಎರಡು ಸಮಾಂತರ ಶ್ರೇಣಿಗಳಲ್ಲಿ ಎಣ್ಣೆಯ ಪದಗಳು ಸಮನಾಗಿರುತ್ತವೆ. ಎಣ್ಣೆಯ ಪದಗಳು ಸಮನಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ. ಅದನ್ನ ನೋಡೋಣ. ಆ ಎರಡು ಸಮಾಂತರ ಶ್ರೇಣಿಗಳು ಪ್ರಶ್ನೆ ನಂಬರ್ 15. ಮೊದಲನೇದು 63, 65, 67 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದರಲ್ಲಿ a = 63, d = 2. ಹೌದು. ನೆಕ್ಸ್ಟ್ n ಗೊತ್ತಿಲ್ಲ, ಇದನ್ನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಏನು 3, 10, 17 ಡ್ಯಾಶ್ ಡ್ಯಾಶ್ ಡ್ಯಾಶ್. a = 3, d = 7. ಇಲ್ಲಿ n ಗೊತ್ತಿಲ್ಲ, ಬಟ್ ಏನ್ ಹೇಳಿದಂದ್ರೆ ಎರಡು ಈಕ್ವಲ್ ಅದ. an is equal to a plus n minus 1 into d. ಇದು ಸೂತ್ರ. an ಗೊತ್ತಿಲ್ಲ. a ಅಂದ್ರೆ 63, n minus 1, d ಅಂದ್ರೆ 2. ಹೌದು. ನೆಕ್ಸ್ಟ್ ದಟ್ ಇಸ್ ದ 1. ದೆನ್ ಇದನ್ನು ತೆಗೆದುಕೊಂಡಾಗ an is equal to 3 plus n minus 1 into 7. ಇದು 2. ಒಂದಕ್ಕೆ 2 ಈಕ್ವಲ್ ಇದೆ. 63 ಪ್ಲಸ್ 2 ಇಂಟು n 2n ಮೈನಸ್ 2 ಈಕ್ವಲ್ ಟು 3 ಪ್ಲಸ್ 7n ಮೈನಸ್ 7. 63 ಒಳಗೆ 2 ಹೋಯ್ತಂದ್ರೆ 61 ಪ್ಲಸ್ 2n ಈಸ್ ಈಕ್ವಲ್ ಟು 7n ಮೈನಸ್ 4. n ಒಂದು ಸೈಡ್ ಮಾಡ್ಕೊರಿ, ಸ್ಥಿರಾಂಕಗಳನ್ನು ಒಂದು ಸೈಡ್. 61 ಪ್ಲಸ್ 4, ಈ 4 ಆ ಸೈಡ್ ಹೋಯ್ತು. 2n ಈ ಸೈಡ್ ಬಂತಂದ್ರ 7n ಮೈನಸ್ 2n. ದೆನ್ 65 is equal to 5n. 65 divided by 5 is equal to n. 5 ಒಂದೇ, 5 13. Therefore n is equal to 30. n is equal to 30. ಇಲ್ಲಿ ಎರಡು ಸಮಾಂತರ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ. ಆ ಸಮಾಂತರ ಶ್ರೇಣಿಗಳಲ್ಲಿ ಎಣ್ಣೆಯ ಬೆಲೆ ಎಷ್ಟು? 13. ಮೊದಲನೆಯ ಸಮಾಂತರ ಶ್ರೇಣಿಯನ್ನು ತೆಗೆದುಕೊಂಡು an is equal to a plus n minus 1 into d ಅಲ್ಲಿ ಹಾಕಿದಾಗ 1 ಬರುತ್ತೆ. ಎರಡನೆಯ ಸಮಾಂತರ ಶ್ರೇಣಿಯನ್ನು ತೆಗೆದುಕೊಂಡಾಗ ಅದೊಂದು ಸಮೀಕರಣ ಬರುತ್ತೆ. 1 ಮತ್ತು 2 ಸಮ. ಅದು 63 ಪ್ಲಸ್ 2 into n 2n minus 2, 3 plus 7n minus 7. ಹೌದು. 63 2 ಹೋಯ್ತಾರೆ 61 ಪ್ಲಸ್ 2n 7n ಹಾಗೆ ಇಡಿ. 3ರಲ್ಲಿ 7 ಕಳೆಯಕ್ಕೆ ಬರಲ್ಲ. 7ರಲ್ಲಿ 3 ಹೋಯ್ತಾರೆ 4. ಈಗ n ಒಂದು ಗುಂಪನ್ನು ಮಾಡಿ, ಸ್ಥಿರಾಂಕಗಳನ್ನು ಒಂದು ಗುಂಪು. 61 ಪ್ಲಸ್ 4 ಈಸ್ ಈಕ್ವಲ್ ಟು 7n ಮೈನಸ್ 2n. 61ಕ್ಕೆ 4 ಕೊಡಿದ್ರೆ 65, 5n. n ನ ಬೆಲೆ ಬೇಕು. n ಈಸ್ ಈಕ್ವಲ್ ಟು 13. n ಈಸ್ ಈಕ್ವಲ್ ಟು 13. ಅಂದ್ರ n ನ ಯಾವ ಬೆಲೆಗೆ, n ನ ಯಾವ ಬೆಲೆಗೆ ಈ ಎರಡು ಸಮಾಂತರ ಶ್ರೇಣಿಗಳ ಪದಗಳು ಸಮನಾಗಿವೆ ಅಂದ್ರ n ನ 13ನೇ ಬೆಲೆಗೆ ಈ ಎರಡು ಸಮಾಂತರ ಶ್ರೇಣಿಗಳು ಸಮನಾಗಿವೆ. ಎರಡು ಸಮಾಂತರ ಶ್ರೇಣಿಗಳು ಸಮನಾಗಿವೆ. ಇದು ಪ್ರಶ್ನೆ ನಂಬರ್ 5. ಪ್ರಶ್ನೆ ನಂಬರ್ 5. ಪ್ರಶ್ನೆ ನಂಬರ್ 15. ಪ್ರಶ್ನೆ ನಂಬರ್ 15. ಈ ಪ್ರಶ್ನೆ ನಂಬರ್ 15ಕ್ಕೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನಂಬರ್ 16. ಪ್ರಶ್ನೆ ನಂಬರ್ 16 ಇದೆ. ಪ್ರಶ್ನೆಗಳಿಗೆ ಬುಕ್ ಅನ್ನು ರೆಫರ್ ಮಾಡಿ.
ಮೂರನೆಯ ಪದ 16, ಏಳನೆಯ ಪದವು ಐದನೆಯ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ ಅಂತಿದೆ. ಮೂರನೆಯ ಪದ 16 ಕೊಟ್ಟಿದ್ದಾನೆ. A3 is equal to 16. ಏಳನೆಯ ಪದವು ಐದನೆಯ ಪದಕ್ಕಿಂತ 12 ಹೆಚ್ಚಾಗಿರುವ ಪ್ರಶ್ನೆ 16. ಪ್ರಶ್ನೆ 16. ಮೂರನೆಯ ಪದ ಅಂದ್ರೆ A3 16 ಏನಂತ ಕರೀತು? A ಪ್ಲಸ್ 2D is equal to 16, it is 1. ಏಳನೆಯ ಪದ A7 ಐದನೆಯ ಪದಕ್ಕಿಂತ 12 ಹೆಚ್ಚಾಗಿದೆ. A ಪ್ಲಸ್ 6D 5 ಅಂದ್ರೆ A ಪ್ಲಸ್ 4D ಪ್ಲಸ್ 12, A ಕ್ಯಾನ್ಸಲ್. 6D is equal to 4D ಪ್ಲಸ್ 12, 6D ಮೈನಸ್ 4D is equal to 12, 2D is equal to 12, D is equal to 12 by 2, 2 ಒಂದೇ 2 ಆದರೆ D ಬೆಲೆ ಎಷ್ಟಾಯಿತು? 6. D ಅನ್ನ ಒಂದರಲ್ಲಿ ಹಾಕಿದಾಗ D ಅನ್ನ ಒಂದರಲ್ಲಿ ಹಾಕೋಣ. ಇಲ್ಲಿದೆ D ಬೆಲೆಯನ್ನು ಇದರಲ್ಲಿ ಹಾಕಿದಾಗ ಏನಾಯಿತು? A ಪ್ಲಸ್ 2D is equal to 16, A ಪ್ಲಸ್ 2 ಇಂಟು 6 is equal to 16, A ಪ್ಲಸ್ 12 is equal to 16, A is equal to 16 minus 12, A is equal to 4. A is equal to 4. A ಗೊತ್ತಾಯ್ತು, D ಗೊತ್ತಾಯ್ತು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿದೆ? A ಪ್ಲಸ್ D, A ಪ್ಲಸ್ 2D ಡ್ಯಾಶ್ ಡ್ಯಾಶ್ ಡ್ಯಾಶ್. A ಬೆಲೆ ಗೊತ್ತಿದೆ 4 ಪ್ಲಸ್ 6, 4 ಪ್ಲಸ್ 2 ಇಂಟು 6 ಡ್ಯಾಶ್ 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 4 10 16 12 16. ಇದೇ ಸಮಾಂತರ ಶ್ರೇಣಿ 4 10 16. ಇಲ್ಲಿ ಮೂರನೇ ಪದವನ್ನು ಕೊಟ್ಟಿದ್ದಾರೆ. A3 is equal to 16. ಏಳನೆಯ ಪದವು ಐದನೆಯ ಪದಕ್ಕಿಂತ 12 ಹೆಚ್ಚಾಗಿದೆ. ಏಳನೆಯ ಪದವು ಐದನೆಯ ಪದಕ್ಕಿಂತ 12 ಹೆಚ್ಚಾಗಿದೆ ಅಂದ್ರ ಪ್ಲಸ್ ಅಂತ ಹೋಗ್ಬೇಕು. A7 ಅನ್ನ A ಮತ್ತು D ಯಲ್ಲಿ ವ್ಯಕ್ತಪಡಿಸಿದಾಗ A ಪ್ಲಸ್ 6D is equal to A ಪ್ಲಸ್ 4D ಪ್ಲಸ್ 12, A ಕ್ಯಾನ್ಸಲ್. 6D is equal to 4D ಪ್ಲಸ್ 12, D ಯಲ್ಲಿ ಈ ಸೈಡ್ ತಂದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಯಿತು. 2D is equal to 12, D is equal to 6. D ಬೆಲೆಯನ್ನ ಒಂದರಲ್ಲಿ ಹಾಕಿದಾಗ A ಬೆಲೆ ಬಂತು. ಇಲ್ಲಿ ಸಮಾಂತರ ಶ್ರೇಣಿಯನ್ನು ಸಮಾಂತರ ಶ್ರೇಣಿಯನ್ನು ಬರೆಯಬೇಕಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮಗೆ ಗೊತ್ತಿರಬೇಕು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A ಪ್ಲಸ್ D, A ಪ್ಲಸ್ 2D ಡ್ಯಾಶ್ ಡ್ಯಾಶ್ ಡ್ಯಾಶ್. A ಬೆಲೆ ಗೊತ್ತಿದೆ, D ಬೆಲೆ ಗೊತ್ತಿದೆ. ಈ ಮೂರು ಪದಗಳಲ್ಲಿ ಹಾಕಿದಾಗ 4 10 16. ಆ ಸಮಾಂತರ ಶ್ರೇಣಿ 4 10 ಮತ್ತು 16. ಇವು ಅಭ್ಯಾಸ 1.2ರಲ್ಲಿ ಬರುವ ಪ್ರಶ್ನೆಗಳು. ಉಳಿದ ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ.